ಅಣ್ಣ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ವೈಫು. ಹಾ ನಿಮ್ ಮನೇಲೆ ಇದಾರಲ್ಲ ಸ್ವಲ್ಪ ಕಳ್ಸ್ಕೊಡಿ ಅಣ್ಣ. ಎಲ್ಲಿಗ್ ಬರ್ತೀನಿ ಅಂತ ಹೇಳಿದ್ರು? ಆ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಕ್ಕೆ. ಹಾ ಅದಕ್ಕೆ ಅಣ್ಣ ಫೋನ್ ಮಾಡಿದ್ದು. ಅಲ್ಲಪ್ಪ, ನೀನ್ ಆತರ ಹೊಡೆದಿದ್ಯಲ್ಲ, ಅವಳ ಕೈಯಲ್ಲಿ ಎದೊಳಕ್ ಆಗ್ದಿರಂಗ್ ಹೊಡೆದಿದ್ಯಲ್ಲ, ಇವಾಗ ಅಣ್ಣ ಕರ್ಕೊಂಡ್ ಹೋದಲ್ಲ. ನನ್ ನಿಂತಿ ಅಣ್ಣ, ನನ್ ಹೊಡಿಯಕ್ ನನ್ಗೆ ಅಧಿಕಾರ ಐತೆ. ನನ್ ನಿಂತಿ ಅವಳು. ನೀನ್ ಬ್ಯಾಡ ಅಂದಲ್ ತಿರ್ಗಾ ಹಾಕಣ ಜಾಗ ಕೊಟ್ಟೆ ಅಲ್ಲಿ. ನೀನ್ ಯಾಕೆ ಜಾಗ ಕೊಟ್ಟೆ ತಿರ್ಗಾ? ಇವಾಗ ಬೇಡ ಅಂದ್ಮೇಲೆ ಕರ್ಕೊಂಡ್ ಹೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು? ನಾನ್ ನೋಡ್ಕೊಂತೀನೋ ಬಿಡ್ತೀನಿ, ನನ್ ನಿಂತಿ ನಾನ್ ನೋಡ್ಕೊಂತೀನಿ. ಅದ್ ಕೇಳಕ್ ನೀನ್ ಅಧಿಕಾರನೇ ಇಲ್ಲ. ಇವಾಗ ನಾನ್ ಹೇಳ್ತೀನಲ್ಲ, ಇವಾಗ ನನಗೂ ಅಧಿಕಾರ ಐತೆ, ನಾನೇ ನೋಡ್ಕೊಂತೀನಿ ಬಿಡು. ಅದೇನಾಯ್ತು ಕೋರ್ಟ್ ಮುಖಾಂತರನೇ ಹೋಗೋಣ. ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ. ನಾನೇನಕ್ ಬರ್ಲಿ? ಬೇಡ ಬಿಡು, ಇವಾಗ ನಾನು ಹೋಗಿ ಮೀಡಿಯಾಗೆ ಹೋಯ್ತೀನಿ ನಾನು. ಅದೇನಾಯ್ತು ಅದು ಅವರೇ ಇದ್ ಮಾಡ್ಲಿ, ತೀರ್ಮಾನ ಮಾಡ್ಲಿ. ಎಲ್ಲಾರ್ನು ಬರಕ್ ಹೇಳ್ತೀನಿ. ಎಲ್ಲ ಅವ್ರ ಸಂಘದವ್ರಿಗೆಲ್ಲ ಫೋನ್ ಮಾಡ್ತೀನಿ, ಎಲ್ಲ ಬರ್ಲಿ. ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಹಾಕದ್ನ ನಿಮ್ಮನ್ನ? ಕರ್ಕೊಂಡ್ ಹೋದ್ರಿ ತಾನೆ? ಯಾರು ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದೆ ತಾನೆ? ಇವಾಗ ನಿಮ್ಗೆ ಏನಾನ ಮಾತಾಡ್ದ ನಾನು? ಕರ್ಕೊಂಡ್ ಹೋದ್ಮೇಲೆ ಯಾವ ತರ ನೋಡ್ಕೋಬೇಕು? ಆ ತರ ಸಾಯಂಗ್ ಹೊಡೆದಿದ್ಯಲ್ಲ ನೀನು. ನಾನಾ? ಇನ್ನೇನ್ ನಾನ್ ಹೊಡೆದ್ನಾ? ಚೆನ್ನಾಗೆ ಬಂದಿಲ್ಲ ನಿಂತಿ, ನಿಮ್ ಮನೆಗ್ ಚೆನ್ನಾಗೆ ಬಂದಲ್ಲ ನೈಟ್? ಚೆನ್ನಾಗೆ ಬಂದ. ಮತ್ತೆ ಸ್ಟೇಷನ್ ಅಲ್ಲಿ ಹೋಗಿ ಕೇಳು, ಚೆನ್ನಾಗ್ ಬಂದ, ಹೆಂಗ್ ಬಂದ್ರು ಅನ್ಬಿಟ್ಟು. ಚೆನ್ನಾಗೆ ಬಂದಲ್ಲ, ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ. ಎಲ್ಲಿ ಕೇಳಲ್ಲಿ? ಸ್ಟೇಷನ್ ಅಲ್ಲಿ. ಇವಾಗ ಕಳ್ಸ್ಕೊಡಿ ಅಣ್ಣ. ಯಾವ್ದೇ ಕಾರಣಕ್ಕೂ ಕಳ್ಸಲ್ಲ. ಅದ್ ಏನಾಗುತ್ತೋ ಆಗ್ಲಿ, ಅದು ಕೋರ್ಟ್ ಮುಖಾಂತರನೇ ಹೋಗೋಣ. ಇಲ್ಲ ಅದ್ ಏನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ. ಇಷ್ಟೆಲ್ಲ ಆದ್ಮೇಲೆ ನೀನ್ ಉಳಿಸ್ತೀಯ ಅನ್ನೋದು ಏನ್ ಗ್ಯಾರಂಟಿ ಅವಳನ್ನ? ನನ್ ನಿಂತಿ ಅಣ್ಣ, ನನ್ ನಿಂತಿ ನೀನ್ ಹೆಂಗಣ ಇಕ್ಕೊಂಡಿದ್ಯಾ ಮನೇಲಿ? ನೀನ್ ಬೇಡ ಅಂದ ನೀನ್ ಹೆಂಗ್ ಇಕ್ಕೊಂಡಿದ್ಯಾ? 3 ಮಕ್ಕಳ ತಾಯಿ ನೀನ್ ಇಕ್ಕೊಂಡಿದ್ಯಲ್ಲ, ನಿನ್ಗೆ ಸರಿ ಬರ್ತಾಯ್ತಾ ಹೇಳು? ಅದೇ ಇವಾಗ ಹೇಳದ್ನಲ್ಲ, ಅದೇನಾಯ್ತು ಅದೇ ಕೋರ್ಟ್ ಮುಖಾಂತರನೇ ತೀರ್ಮಾನ ಮಾಡೋಣ. ಬಿಡು, ಅರ್ಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು. ನನ್ ನಿಂತಿ ನೀನ್ ಯಾರು ಇಕ್ಕೊಂಡಿರೋಕ್ ನನ್ ನಿಂತಿನ? ನಿನ್ಗೆ ಏನ್ ಅಧಿಕಾರ ಐತೆ ನನ್ ನಿಂತಿನ ಇಕ್ಕೊಂಡಿರಕ್? ನೀನ್ ಯಾರು? ಇವಾಗ ಸ್ಟೇಷನ್ ಎಲ್ಲೂ ಬರ್ಕೊಟ್ ಐತಲ್ಲ, ರಾತ್ರಿ ಹೇಳವಳು ಅಂತಲ್ಲ. ಇವಾಗ ಸ್ಟೇಷನ್ ಹತ್ರ ಬಾ, ನಾನು ಇದೀನಲ್ಲ. ಬಾ, ಇಲ್ಲಿ ನ್ಯಾಯ ಮಾತಾಡೋಣ. ಒಂದ್ 10 ಜನ ಇದೀರಿ, ಬಾ ಮಾತಾಡ. ನೀವೊಂದ್ 10 ಜನ ಕರ್ಕೊಂಬಾ ಇಲ್ಲಿ ಸ್ಟೇಷನ್ ಹತ್ರ ಮಾತಾಡೋಣ ಬಾ. ನಾನೇನಕ್ ಬರ್ಲಿ? ಮತ್ತೆ ನನ್ನ ಹೆಂಡತಿನ ಕಳ್ಸ್ಕೊಡು. ನಾನು ನ್ಯೂಸ್ ಅಲ್ಲೇ ಹೋಗಿ ಮಾತಾಡ್ತೀನಿ. ಮತ್ತೆ ನನ್ನ ಹೆಂಡತಿನ ನೀನ್ ನಿಮ್ ಮನೇಲಿ ಇಕ್ಕೊಂಡಿದ್ಯಲ್ಲ, ಏನ್ಕ್ ಇಕ್ಕೊಂಡಿದ್ಯಾ? ನೀನ್ ಯಾರು ಇಕ್ಕೊಳಕ್ ಹೌದು? ನೀನ್ ಯಾವನ್ ಇಕ್ಕೊಳಕ್ ಹೌದು? ನೀನ್ ಯಾವನ್ ಇಕ್ಕೊಳಕ್ ಹೇಳುದ್ ನನ್ನ ಹೆಂಡತಿನ? ಎಲ್ಲ ಹೇಳ್ಬಿಟ್ಟೆ ಬರ್ಕೊಟ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ನಾನು. ಇವಾಗ ನೆನ್ನೆಲ್ಲ ಬೇಡ ಅಂತ ಹೇಳ್ದಲ್ಲ, ಕರ್ಕೊಂಡ್ ಹೋಗ್ರಿ ಅಂದಲ್ಲ. ತಿರ್ಗಾ ನೀನ್ ಯಾಕೆ ಸ್ಥಳ ಯಾಕೆ ಕೊಟ್ಟಿದ್ಯಾ ನನ್ನ ಹೆಂಡತಿಗ್ ನೀನು? ಇಷ್ಟೆಲ್ಲ ಆದ್ಮೇಲೆ ಇನ್ಯಾರು ನೋಡ್ಕೊಂತಾರೆ ಅವಳನ್ನ? ರಾತ್ರಿ ರೋಡಲ್ಲಿ ಬಿಡ್ಬೇಕಾಯ್ತಾ? ಯಾರು? ನೀನ್ ಬೇಡ ಅಂದಲ್ಲ ನೈಟು, ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳ್ದಲ್ಲ. ಇವಾಗ ತಿರ್ಗಾ ಏನ್ ಇಕ್ಕೊಂಡಿದ್ಯಾ ನನ್ನ ಹೆಂಡತಿ ನೀನು? ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಯಾರು ರೋಡಲ್ಲಿ ಬಿಡ್ಬೇಕಾಯ್ತಾ? ಹೌದಪ್ಪ, ನನ್ನ ಹೆಂಡತಿ ನೀನ್ ಯಾರು ಇಕ್ಕೊಳಕ್ಕೆ ನಿನ್ ಮನೇಲಿ? ನೀನ್ ಯಾವರು ಅದಕ್ಕೆ ಕೇಳ್ತಾ ಇದ್? ನೀನ್ ಯಾವನ್ ನೀನು? ಫಸ್ಟ್ ಆಫ್ ಆಲ್ ನೀನ್ ಅದೇ ಕೇಳ್ತಾರ, ನೀನ್ ಯಾವನು ಅಂತ ನಾನು ಕೇಳ್ತಾರ ನೀನ್ ಕೇಳು, ಅದ್ ಉತ್ತರ ಕೊಡು. ನನಗ್ ಬೇಕಾಗಿತ್ತು, ನಾನು ಕರ್ಕೊಂಡ್ ಬಂದ್ ಇಕ್ಕೊಂಡಿದೀನಿ ಅಷ್ಟೇ. ಹೌದಾ? ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು? ನನ್ ಮಕ್ಕಳು ಕೋರ್ಟ್ ಮುಖಾಂತರನೇ ಇದ್ ಮಾಡೋಣ, ತೀರ್ಮಾನ ಮಾಡೋಣ. ಏನ್ ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು. ಹಂಗ. ಇವಾಗ ಬಾಪ ಸ್ಟೇಷನ್ ಹತ್ರ ಮಾತಾಡೋಣ ಬಾ. ಇಲ್ಲಿ ಬರ್ತೀನಿ ಬಿಡು, ಫೋನ್ ಮಾಡಿದ್ರೆ ಬರ್ತೀನಿ ಬಿಡು. ಎಷ್ಟ್ ಗಂಟೆಗೆ ಬರ್ತೀಯಾ? ಕರ್ಕೊಂಡ್ ಬರ್ತೀನಿ ಬಿಡು. ಇವಾಗ ಕರ್ಕೊಂಬಾ. 11 ಗಂಟೆಗೆ ಹೇಳಿದಾಳೆ ನನ್ನ ಹೆಂಡತಿ, ಬಾ ಕರ್ಕೊಂಬಾ. ಸರಿ, ನನ್ನ ಹೆಂಡತಿನ ಕರ್ಕೊಂಡೋಗಿ ಇಕ್ಕೊಂಡಿದ್ಯಲ್ಲ, ಇದು ಮೋಸ ತಾನೇ? ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲೆಲ್ಲ ಮಾತಾಡ್ಬಿಟ್ಟು ನನ್ನ ಹೆಂಡತಿ ನೀನ್ ಕರ್ಕೊಂಡೋಗಿ ಇಕ್ಕೊಂಡಿದ್ಯಲ್ಲ, ಅದೇ ನೀನ್ ಹಂಗ್ ನೋಡ್ಕೊಂತೀನಿ, ಹಿಂಗ್ ನೋಡ್ಕೊಂತೀನಿ, ಹಂಗ್ ಸಾಕ್ತೀನಿ ಅಂತ ಕರ್ಕೊಂಡೋದಲ್ಲ. ಹಿಂಗೇನಾ ಇವಾಗ ಒಂದೇ ದಿವಸಕ್ಕೆ ಹಿಂಗ್ ಮಾಡಿದ್ಯಲ್ಲ ನೀನು? ಇರಪ್ಪ, ಇಲ್ಲಿ ನನ್ ಜೊತೆಲೆ ಬರ್ತೀನಿ ಅಂತ ನನ್ನ ಹೆಂಡತಿ ಹೇಳಲು, ಸ್ಟೇಷನ್ ಅಲ್ಲಿ ಬಂದ್ಮೇಲೆ ನಮ್ ಸಂತೋನೆ ಬೇಕು ಅಂತ ಹೇಳಲು. ಅರ್ಥ ಆಯ್ತಾ? ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ? ಬೇಡ ಅಂದ್ಮೇಲೆ ನಮ್ ಫ್ರೆಂಡ್ ಎಲ್ಲ ಹೇಳಿದ್ರಲ್ಲ, ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಲ್ಲಿ? ಸರಿ, ಇವಾಗ ಏನಾಗುತ್ತೋ ಆಗ್ಲಿ. ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ, ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡುವ. ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ. ಏನ್ ನೋಡ್ಕೊಂತೀಯ? ಅದೇನ್ ಮಾಡ್ತೀಯ ಮಾಡು. ಇವಾಗ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕ್ಕೆ? ನನ್ನ ಹೆಂಡತಿ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕ್ಕೆ ಹೇಳು? ಅದಕ್ಕೆ ಉತ್ತರ ಕೊಡು. ನನ್ನ ಹೆಂಡತಿ ನೀನ್ ಯಾವನ್ ಇಕ್ಕೊಳಕ್ಕೆ ಹೇಳು? ನಿನ್ ಮನೇಲಿ ಅವ್ಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರಕ್ಕೆ. ಅವಳೇನ್ ಹಂಗೆ ಬಂದಿಲ್ಲ. ನನ್ನ ಹೆಂಡತಿ ಬೇಡ ಅಂದಲ್ಲ. ಇರಪ್ಪ ಒಂದ್ ನಿಮಿಷ ಸಂತೋಷ್, ಬೇಡ ಅಂತ ಹೇಳ್ದಲ್ಲ. ನನ್ನ ಹೆಂಡತಿ ನೀನ್ ಯಾವನ್ ಇಕ್ಕೊಳಕ್ಕೆ ಹೇಳಿಲ್ವಾ? ಅವ್ಳು ಬೇಕು ಅಂದಿರೋದಕ್ಕೆ ಬಂದಿರೋದಕ್ಕೆ ಇಕ್ಕೊಂಡಿರೋದು. ಇವಾಗ ನನ್ನ ಹೆಂಡತಿ ನೀನ್ ಯಾವನ್ ಇಕ್ಕೊಳಕ್ ಕಳ್ಸು ಆಚೆ. ವಿಡಿಯೋದಲ್ಲಿ ಹೇಳ್ದಿಲ್ಲ ಬೇಡ ಅಂದ್ಬಿಟ್ಟು, ನೀನ್ ಯಾಕೆ ಕರ್ಕೊಂಡೋಗಿ ಇಕ್ಕೊಂತ ಇದೀಯ? ಹೇಳ್ತಾ ಇದೀನಲ್ಲ, ನಾನೇ ಇಕ್ಕೊಂತೀನಿ ಬಿಡು. ನನ್ ಮಕ್ಕಳಿಗೆ ಯಾರಿಗೋ? ನನ್ ಮಕ್ಕಳಿಗೆ ಯಾರಮ್ಮ ಕೊಡ್ತೀಯ ಹೇಳು? ಕೋರ್ಟಿಂದ ತಗೊಳೋಣ, ಅಪ್ಲೈ ಮಾಡೋಣ ಬಿಡು. ಕೋರ್ಟ್ಗೆ ಹೋಗೋಣ ಬಿಡು. ಅದೇನಾಗುತ್ತೋ ಆಗ್ಲಿ. ಹೌದಾ? ಇವಾಗ ನನ್ನ ಹೆಂಡತಿನ ಕಳ್ಸಲ್ಲ ನೀನು? ಇಲ್ಲ, ಕಳ್ಸಲ್ಲ. ಹೌದಾ? ಯಾಕೆ ಕಳ್ಸಲ್ಲ ನನ್ನ ಹೆಂಡತಿನ? ನೀನ್ ಯಾವನ್ ಇಕ್ಕೊಳಕ್ಕೆ? ನೀನ್ ಯಾವನ್ ನನ್ನ ಹೆಂಡತಿನ ಇಕ್ಕೊಳಕ್ ಹೇಳು? ನಾನೇ 2 ವರ್ಷದಿಂದ ಅವಳನ್ನ ಇಕ್ಕೊಂಡಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಾ? ಇವ್ ಬಿಲ್ಕುಲ್ ನೀನ್ ಕಳ್ಸಲ್ಲ ನನ್ನ ಹೆಂಡತಿನ? ಇಲ್ಲ, ಕಳ್ಸಲ್ಲ. ಹಿಂಗ್ ಮಾಡ್ಬೋದ ನೀನು? ಇವಾಗ ಕರ್ಕೊಂಡ್ ಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ್ಣ? ಎಲ್ಲಾರನ್ನ ಕರ್ಕೊಂಡು ಇಡೀ ಬಸಂಪುರ ಊರೇ ನೋಡ್ಬೇಕು. ಹಂಗ್ ಮಾಡ್ತೀನಿ, ನೋಡ್ತೀಯಣ್ಣ? ಸರಿ ಮಾಡು. ಹೌದಾ? ಈ ತರ ನೀನ್ ಮಾಡ್ಬೋದಾ? ಸರಿ ಆಯ್ತು, ಕರ್ಕೊಬಪ್ಪ. ಅದ್ ಯಾರನ್ನ ಕರ್ಕೊ ಬರ್ತೀಯ ಕರ್ಕೊಬ. ಹೌದಾ? ಎಷ್ಟು ಧೈರ್ಯ ನೋಡು ನೀನ್ ಹೆಂಗ್ ಹೇಳ್ತಾ ಇದೀಯ ನೋಡು. ಕಂಡೋರಿಂತೀನಿ ಎತ್ಕೊಂಡೋಗಿ ಇಕ್ಕೊಂಡಿದೀನಿ. ನಾಚಿಕೆ ಆಗಲ್ಲ ನಿನ್ ಗಂಡ್ಸ?